ರೇಣುಕಾಸ್ವಾಮಿ ಕೊಲೆಗೆ ಬಳಸಿದಂತ ಕಾರ್ಗಳನ್ನು ಈಗ ಸೀಸ್ ಮಾಡಲಾಗಿದೆ. ಒಟ್ಟು 2 ಕಾರನ್ನು ಸೀಸ್ ಮಾಡಿರುವಂತಹ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಆ ಕಾರಲ್ಲಿ ಏನಾದರೂ ಸಿಕ್ತಾ ಆ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಇರುತ್ತೆ. ರೇಣುಕಾಸ್ವಾಮಿ ಕೊಲೆಯಾದ ರಾತ್ರಿ ಬಳಸಿದಂತ ಕಾರ್ಗಳನ್ನು ಈಗ ಸೀಸ್ ಮಾಡಲಾಗಿದೆ. ಜೀಪ್ ಮತ್ತು ಸ್ಕಾರ್ಪಿಯೋ ಕಾರ್ಗಳನ್ನು ಸೀಸ್ ಮಾಡಲಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಇನ್ನು ಸೀಸ್ ಮಾಡಿದಂಥ ಪೊಲೀಸರು ಅದರಿಂದ ಮಾಹಿತಿ ಕೂಡ ಕಲೆ ಆಗ್ತಾ ಇದ್ರು. ಜೊತೆಗೆ ಇವರಿಗೆ ಇಂಟ್ರೆಸ್ಟಿಂಗ್ ಅಂದರೆ ಆ ಜೀಪ್ನಲ್ಲಿ ಅಥವಾ ಆ ವಾಹನದಲ್ಲಿ ಒಂದು ಮದ್ಯದ ಬಾಟಲ್ ಕೂಡ ಪತ್ತೆಯಾಗಿದೆ. ಇನ್ನು ಆರೋಪಿ ವಿನಯ್ ಮತ್ತು ಪ್ರದೋಷ್ ಹೆಸರಿನಲ್ಲಿ ಈಗ ನೋಂದಣಿಯಾಗಿರುವಂಥ ಈ ವಾಹನಗಳು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆರೋಪಿ ವಿನಯ್ ಮತ್ತು ಪ್ರದೋಷ್ ಹೆಸರಿನಲ್ಲಿ ನೋಂದಣಿಯಾಗಿರುವಂಥ ವಾಹನಗಳು ಜೀಪ್ ಮತ್ತು ಸ್ಕಾರ್ಪಿಯೋವನ್ನು ಈಗ ಸೀಸ್ ಮಾಡಿದ್ದಾರೆ. ಒಟ್ಟಿನಲ್ಲಿ ತನಿಖೆ ಮುಂದುವರ್ತಾ ಇದೆ, ಅಪ್ಡೇಟ್ಸ್ಗಳು ಬರ್ತಾ ಇದೆ. ಇನ್ಫ್ಯಾಕ್ಟ್ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಚಿತ್ರರಂಗ ಕೂಡ ತಲೆ ತಗ್ಗಿಸುವಂಥ ಒಂದು ಘಟನೆ ಅದು. ಯಾಕೆಂದರೆ ಈ ಒಂದು ಕಾರಣಗಳಿಂದ ಬೇರೆ ಬೇರೆ ಕಾರಣಗಳಿಂದ ಅಥವಾ ಈ ಘಟನೆಯಿಂದ ಸರಿಯಾಗಿಯೇ ಅವರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ಇದರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಈ ಕೇಸ್ಗೆ ಸಿಕ್ಕಂತೆ ನಾನು ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ಈ ಕಾರುಗಳೇನಿದೆ ಒಂದು ಕಡೆಗೆ ಜೀಪು ಮತ್ತು ಅದೇ ರೀತಿ ಸ್ಕಾರ್ಪಿಯೋವನ್ನು ಈಗ ಸೀಸ್ ಮಾಡಲಾಗಿದೆ. ಇದರಲ್ಲಿ ಏನೆಲ್ಲ ಇದೆ ಅದರ ಶೋಧನೆಯನ್ನು ಕೂಡ ಮಾಡಿದ್ದಾರೆ. ಯಾಕೆಂದರೆ ಇದರಲ್ಲಿ ಆಯುಧಗಳೇನಾದ್ರು ಇತ್ತಾ ಈ ಥರ ಸಹಜವಾಗಿ ಒಂದಿಷ್ಟು ತನಿಖೆ ಮಾಡ್ತಾರೆ, ಶೋಧನೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಮದ್ಯದ ಬಾಟಲ್ ಒಂದು ಪತ್ತೆಯಾಗಿದೆ. ಹೀಗಾಗಿ ಈ ಘಟನೆ ಆದ ಬಳಿಕ ಅವರು ಮದ್ಯ ಸೇವಿಸಿರೋ ಅಥವಾ ಬಾಟ್ಲಿ ಮಾತ್ರ ಇತ್ತು, ಖಾಲಿ ಬಾಟ್ಲಿನೋ, ಇದೆಲ್ಲವೂ ಕೂಡ ತನಿಖೆಯಿಂದ ಪತ್ತೆ ಆಗಬೇಕಾಗಿದೆ. ಒಟ್ಟಿನಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾರೆ. ಸಹಜವಾಗಿಯೇ ಸಾಕಷ್ಟು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ಕೇಸ್ ಇದು. ಅದರಲ್ಲೂ ಕೂಡ ನಟನೊಬ್ಬ ಆತನ ವಿರುದ್ಧ ಕೊಲೆ ಆರೋಪ ಕೇಳಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಈ ಒಂದು ಕೇಸ್ ಏನಿದೆ ಅತ್ಯಂತ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಜೊತೆಗೆ ಇನ್ವೆಸ್ಟಿಗೇಷನನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಆಯಾಮದಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಕೊಲೆ ಆದ ಬಳಿಕ ಈ ಕಾರನ್ನು ಏನು ಬಳಸಿದ್ರು ಈ ಕಾರನ್ನ ಕೂಡ ಸೀಸ್ ಮಾಡಲಾಗಿದೆ. ಒಂದು ಕಡೆಗೆ ಜೀಪ್ ಇದೆ, ಮತ್ತೊಂದು ಕಡೆ ಸ್ಕಾರ್ಪಿಯೋ ಇದೆ. ಇದೆರಡೂ ಕೂಡ ವಾಹನಗಳು ಯಾರ ಹೆಸರಲ್ಲಿ ನೋಂದಣಿ ಆಗಿದೆ ಅನ್ನುವಂಥ ವಿವರವನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಆರೋಪಿ ವಿನಯ್ ಮತ್ತು ಪ್ರದೋಷ್ ಹೆಸರಿನಲ್ಲಿ ನೋಂದಣಿ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದರ ಜೊತೆಗೆ ಕಾರ್ನಲ್ಲಿ ಅಥವಾ ಈ ಸ್ಕಾರ್ಪಿಯೋದಲ್ಲಿ ಈಗ ಮದ್ಯದ ಬಾಟಲ್ ಕೂಡ ಪತ್ತೆಯಾಗಿದೆ. ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆ ನೋಡ್ತಾ ಇರೋ ಒಂದಲ್ಲ ಒಂದು ರೀತಿಯಂಥ ಮಾಹಿತಿಗಳು ಬರ್ತಾನೆ ಇದೆ. ತನಿಖೆ ಆದಷ್ಟೇ. ಇದ್ರ ಜೊತೆಗೆ ಸ್ಕಾರ್ಪಿಯೋ ಕಾರ್ನಲ್ಲಿ ಪತ್ತೆಯಾದಂಥ ಲೇಡೀಸ್ ಬ್ಯಾಗ್ ಪವಿತ್ರ ಗೌಡಗೆ ಸೇರಿದ್ದ ಅನ್ನೋ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ. ಆ ಒಂದು ಕಾರ್ನಲ್ಲಿ ಲೇಡೀಸ್ ಬ್ಯಾಗ್ ಒಂದು ಪತ್ತೆ ಆಗಿದೆ. ಅದು ಯಾರಿಗೆ ಸೇರಿದ್ದು ಅದರ ತನಿಖೆ ನಡೀತಾ ಇದೆ. ರೇಣುಕಾಸ್ವಾಮಿ ಮೃತದೇಹ ಸಾಗಿಸೋದಕ್ಕೆ ಬಳಸಿದಂಥ ವಾಹನ ಅಂತ ಹೇಳಲಾಗ್ತಾ ಇದೆ. ಸ್ಕಾರ್ಪಿಯೋ ಕಾರ್ನಲ್ಲಿ ಪತ್ತೆ ಆಯಿತು ಲೇಡೀಸ್ ಬ್ಯಾಗ್ ಪವಿತ್ರ ಗೌಡಗೆ ಸೇರಿದ್ದ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ದೃಶ್ಯದಲ್ಲಿ ಒಂದು ಲೇಡೀಸ್ ಬ್ಯಾಗ್ ಕೂಡ ಪತ್ತೆಯಾಗಿದೆ. ಅದು ಯಾರಿಗೆ ಸೇರಿದ್ದು, ಯಾರದ್ದು, ಇದೆಲ್ಲವನ್ನು ಕೂಡ ವಿವರವಾಗಿ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಇದ್ದರು ಅದು ತನಿಖೆ ನಂತರನೇ ಗೊತ್ತಾಗುತ್ತೆ. ಅಫ್ಕೋರ್ಸ್ ಸೀಸ್ ಮಾಡಲಾಗಿದೆ. ಜೊತೆಗೆ ತನಿಖೆ ಕೂಡ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ಡೆವಲಪ್ಮೆಂಟ್ಗಳು ನಡುತ್ತೆ. ತನಿಖೆಯ ಹಂತದಲ್ಲಿ ಇನ್ನಷ್ಟು ವಿವರಗಳು ಲಭ್ಯವಾಗುವಂಥ ಸಾಧ್ಯತೆ ಇದೆ. ಒಂದು ಕಡೆಗೆ ಪೊಲೀಸರು ಈಗಾಗಲೇ ಅವರನ್ನು ತನಿಖೆ ಮಾಡ್ತಾರೆ. ದರ್ಶನ್ ಸೇರಿದಂತೆ ಆತನ ಸಹಚರರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗಾಗಲೇ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಥಳ ಮಾಜರನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಅವರಿಂದ ಮಾಹಿತಿ ಕಲೆ ಹಾಕ್ತಾರೆ. ಆವಾಗ ಇನ್ನಷ್ಟು ವಿವರಗಳು ನಮಗೆ ಸಿಗ್ತಾ ಹೋಗುತ್ತೆ. ರೈಟ್, ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತೀವಿ. ಪ್ರಮುಖವಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ಕಾರಲ್ಲಿ ಏನೆಲ್ಲ ಇದೆ ನೋಡೋಣ ಬನ್ನಿ. ಮತ್ತೊಂದು ಕಡೆ ತನಿಖೆ ನಡೆಸುತ್ತಿರುವಂತಹ ಪೊಲೀಸರು ಈ ಕೊಲೆಗೆ ಬಳಕೆ ಮಾಡಿದಂತಹ 2 ಕಾರ್ಗಳನ್ನ ಸೀಸ್ ಮಾಡಿರುವಂತದ್ದು. ಈ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಒಂದು ಸ್ಕಾರ್ಪಿಯೋ ಮತ್ತು ಇನ್ನೊಂದು ಜೀಪ್. ಕಪ್ಪು ಬಣ್ಣದ ಸ್ಕಾರ್ಪಿಯೋ ಏನಿದೆ ಮತ್ತು ಈ ಜೀಪ್ ಏನಿದೆ ಇದು 2 ಕಾರ್ಗಳನ್ನು ಸಹ ಬಳಕೆ ಮಾಡಿದ್ರು ಅಂತ ಹೇಳಿ ಈಗ ಪೊಲೀಸರಿಗೆ ತನಿಖೆಯಲ್ಲಿ ತಿಳಿದು ಬಂದಿರುವಂತದ್ದು. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಸ್ಕಾರ್ಪಿಯೋ ವಾಹನ ಏನಿದೆ ಇದು ಆರೋಪಿಯಾದಂತಹ ಪ್ರದೋಷ್ಗೆ ಸೇರಿದ್ದಾಗಿದ್ರೆ ಮತ್ತೊಂದು ಜೀಪ್ ಏನಿದೆ ಇದು ವಿನಯ್ಗೆ ಸೇರಿದ್ದು ಅಂತ ಗೊತ್ತಾಗಿದೆ. ಈ 2 ಕಾರ್ಗಳಲ್ಲಿ ಸಹ ಈ ಒಂದು ಕೊಲೆಗೆ ಬಳಕೆ ಮಾಡಿದ್ರು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಇನ್ನು ಈ ಸ್ಕಾರ್ಪಿಯೋ ವಾಹನದಲ್ಲೇ ಮೃತದಂತಹ ರೇಣುಕಾಸ್ವಾಮಿ ಅವರ ಮೃತದೇಹವನ್ನ ಏನು RR ನಗರದ ಶೆಡ್ ಏನಿದೆ ಅಲ್ಲಿಂದ ಕಾಮಾಕ್ಷಿ ಪಾಳ್ಯದ ಅಪಾರ್ಟ್ಮೆಂಟ್ ಬಳಿ ಇದ್ದಂತಹ ಮೋರಿ ಬಳಿ ತಂದು ಇದೇ ಕಾರಿನಲ್ಲಿ ಎಸ್ತು ಹೋಗಿದ್ರು. ಆದ್ರೆ ಇದೇ ಕಾರ್ನಲ್ಲಿ ಆ ಒಂದು ಮೃತದೇಹವನ್ನು ತಂದು ಮೋರಿ ಬಳಿ ಬಿಸಾಕಿ ಹೋಗಿದ್ರು. ಈ ಒಂದು ಕಾರ್ನ ಸಿಸಿಟಿವಿ ಕ್ಯಾಮೆರಾಗಳ ವಿಜುವಲ್ ಪರಿಶೀಲನೆ ಮಾಡಿದಾಗ ಈ ಕಾರು ಆ ಒಂದು ಅಪಾರ್ಟ್ಮೆಂಟ್ ಬಳಿ ಬಂದು ಹೋಗಿರುವುದು ಪತ್ತೆಯಾಗಿರುತ್ತೆ. ಅಂದ್ರೆ ಮೊದಲಿಗೆ ಮಧ್ಯರಾತ್ರಿ 3:04 ಸರ್ವಿಸ್ ರೋಡ್ಗೆ ಬಂದಂತಹ ಈ ಸ್ಕಾರ್ಪಿಯೋ ವಾಹನದಲ್ಲಿ ಡಿಕ್ಕಿ ಏನಿದೆ ಇದು ಕ್ಲೋಸ್ ಆಗಿರುತ್ತೆ. ಆದ್ರೆ ಪುನಃ 10 ನಿಮಿಷಕ್ಕೆ ವಾಪಸ್ಸು ಅದೇ ಒಂದು ಸರ್ವಿಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಒಂದು ಸ್ಕಾರ್ಪಿಯೋ ವಾಹನದ ಡಿಕ್ಕಿ ಏನಿದೆ ಇದು ಓಪನ್ ಆಗಿರುತ್ತೆ. ಇದೇ ಅನುಮಾನದ ಆಧಾರದ ಮೇಲೆ ಪೊಲೀಸರು ಈ ಒಂದು ಸ್ಕಾರ್ಪಿಯೋ ವಾಹನದ ಮಾಲೀಕರು ಯಾರಿರ್ತಾರೆ ಪ್ರದೋಷ್ ಈತನನ್ನು ಸಹ ಅನುಮಾನಾಸ್ಪದ ಮೇಲೆ ವಿಚಾರಣೆಗೆ ಒಳಪಡಿಸ್ತಾರೆ. ತದನಂತರ ಈ ಎಲ್ಲಾ ಪ್ರಕರಣವನ್ನ ಆರೋಪಿಗಳು ವಿಚಾರಣೆ ವೇಳೆ ಬಯಲಿಗೆ ಬಂದಿರುತ್ತೆ. ಈ ಒಂದು ಸ್ಕಾರ್ಪಿಯೋ ವಾಹನದಲ್ಲಿ ಸದ್ಯಕ್ಕೀಗ ಕೆಲವೊಂದಷ್ಟು ವಾಟರ್ ಬಾಟ್ಲು ಮತ್ತು ಒಂದು ಬ್ಯಾಗ್ ಕೂಡ ಒಳಗಡೆ ಇರುವಂತದ್ದು. ಇನ್ನು ಆ ಜೀಪ್ ಏನಿದೆ ಇದು ವಿನಯ್ಗೆ ಸೇರಿದ್ದು. ಅಂದ್ರೆ ಪಟ್ಟಣಗೆರೆ ಜಯಣ್ಣ ಯಾರಿದ್ದಾರೆ ಅಂದ್ರೆ ಕೊಲೆಯಾದ ಜಾಗದ ಮಾಲೀಕರು ಯಾರಿದ್ದಾರೆ ಆ ಜಾಗದ ಮಾಲೀಕರ
ತಂಗಿಯ ಪುತ್ರ ವಿನಯ್, ಆ ವಿನಯ್ಗೆ ಈ ಒಂದು ಜೀಪ್ ಸೇರಿದ್ದು ಅಂತ ಗೊತ್ತಾಗ್ತದೆ. ಜೊತೆಗೆ ಈ ಒಂದು ಕಾರ್ನಲ್ಲೇ ದರ್ಶನ್ ಕೂಡ ಶೆಡ್ಗೆ ಬಂದು ಮತ್ತೆ ಶೆಡ್ನಿಂದ ವಾಪಸ್ ಹೋಗಿರುವಂತಹ CC ಕ್ಯಾಮೆರಾ ವಿಜುವಲ್ಸ್ಗಳು ಸಹ ಸೆರೆಯಾಗಿರೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಸದ್ಯಕ್ಕೆ ಈ 2 ಕಾರ್ಗಳನ್ನು ಸಹ ಪೊಲೀಸರು ಸೀಸ್ ಮಾಡಿ ಮುಂದಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ಬಸವರಾಜು ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು. ರೈಟ್, ಇದು ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾ ಇದ್ರು. ಆ ಒಂದು ಸ್ಥಳದಲ್ಲಿ ಏನೆಲ್ಲ ಇದೆ, ಇನ್ಫ್ಯಾಕ್ಟ್ ಸೀಸ್ ಮಾಡಿದಂಥ ಕಾರ್ನಲ್ಲಿ ಕೆಲವೊಂದಿಷ್ಟು ವಸ್ತುಗಳು ಕೂಡ ಪತ್ತೆಯಾಗಿದೆ. ಒಂದು ಕಡೆಗೆ ಬ್ಯಾಗ್ ಪತ್ತೆಯಾಗಿದ್ರೆ ಇನ್ನು ಮದ್ಯದ ಬಾಟಲ್ ಕೂಡ ಸೀಸ್ ಆಗಿತ್ತು. ಇದೆಲ್ಲವೂ ಕೂಡ ವಿಚಾರಣೆ ಹಂತದಲ್ಲಿ ಮುಂದೆ ಗೊತ್ತಾಗುತ್ತೆ ಏನಾಗುತ್ತೆ. ಇಬ್ಬರ ಕೊಲೆ ಆರೋಪಿಗಳ ಹೆಸರಲ್ಲಿ ಇವರುಗಳು ಬರ್ತಾ ಇದೆ. ಪ್ರದೋಷ್ ಹೆಸರಿನಲ್ಲಿ ಸ್ಕಾರ್ಪಿಯೋ ಕಾರು ನೋಂದಣಿಯಾಗಿದೆ. ಅಂದರೆ ಈ ವಾಹನ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅನ್ನೋದನ್ನು ಗಮನಿಸಿದಾಗ KA01 MG 7375 ಸೆಕೆಂಡ್ ಓನರ್ ಅಂತ ನೋಂದಣಿ ಆಗಿದೆ. ಇನ್ನು ಅದೇ ರೀತಿ ವಿನಯ್ ಹೆಸರಿನಲ್ಲಿ ಮತ್ತೊಂದು ಜೀಪ್ ಏನು ಕಾಣಿಸ್ತಾ ಇತ್ತು, ಕೆಂಪು ಕಲರ್ ಜೀಪ್, ಅದು ಕೂಡ ವಿನಯ್ ಹೆಸರಲ್ಲಿ ನೋಂದಣಿಯಾಗಿದೆ. ಇನ್ಫ್ಯಾಕ್ಟ್ ಇಬ್ಬರು ಕೊಲೆ ಆರೋಪಿಗಳ ಹೆಸರಲ್ಲಿ ಕಾರು ನೋಂದಣಿ ಆಗಿರೋ ಬಗ್ಗೆ ವಿವರಗಳು ಸಿಗ್ತಾ ಹೋಗ್ತಾ ಇದೆ. ಇದರ ಬಗ್ಗೆ ಪೊಲೀಸರಿಗಾಗಲೇ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ನೋಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ಅದರ ವಿವರಗಳನ್ನು ನಾವು ಇನ್ನೊಂದು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ವಿ. ಜೀಪ್ನ ವಿವರ ಒಂದು ಕಡೆಗೆ ಆಟ. ಇದು ಸ್ಕಾರ್ಪಿಯೋ ಪ್ರದೋಷ್ ರಾವ್ ಬರ್ಬೋದು, ಬಹುಶಃ ಪ್ರದೋಷ್ ಅನ್ನುವಂಥ ಹೆಸರನ್ನ ಕೂಡ ಈಗಾಗಲೇ ನೋಡ್ತಾ ಇದ್ದೀರಾ. ಇವರಿಬ್ಬರೂ ಕೂಡ ಈ ಒಂದು ಕೊಲೆಯಲ್ಲಿ ಆರೋಪಿಗಳು ಕೂಡ ಇದ್ದರು. ದರ್ಶನ್ನ ಸಹಚರ್ ಇವರಲ್ಲ, ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರು. ಜೊತೆಗೆ ರಾಜಕೀಯವಾಗಿ ಕೂಡ ಕೆಲವೊಂದಿಷ್ಟು ಓಡಾಡ್ತಾ ಇದ್ದರು. ಅಲ್ಲಿ ನಾಯಕರು ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಹಿಂಬಾಲಕರಾಗಿ ಓಡಾಡಿದಂಥ ದೃಶ್ಯಗಳು ಕೂಡ ಅನೇಕರಿದೆ. ಜೊತೆಗೆ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳ ಜೊತೆಗೆ ಅವರು ಓಡಾಡಿದ್ರು. ಹೀಗಾಗಿ ಸಹಜವಾಗಿ ಈಗ ಇವರ ಕಾಂಟ್ಯಾಕ್ಟ್ಸ್ಗಳ ಬಗ್ಗೆ ಕೂಡ ಒಂದಿಷ್ಟು ಅನುಮಾನಗಳು ಬರುತ್ತೆ. ಮುಂದೆ ಇವರೇನಾದ್ರು ಒತ್ತಡ ಹಾಕ್ತಾರಾ ಇನ್ವೆಸ್ಟಿಗೇಷನ್ಸ್ ಮೇಲೆ, ಇದೆಲ್ಲ ನೋಡಬೇಕಾಗತ್ತೆ. ಅದು ಎಷ್ಟು ಸತ್ಯಾಸತ್ಯತೆ ಎಷ್ಟಿದೆ ಅದ್ರ ಬಗ್ಗೆ. ಅಫ್ಕೋರ್ಸ್ ಆಗಲೇ ನಮ್ಮ ಕ್ರೈಮ್ ಬ್ಯೂರೋ ಮುಖ್ಯಸ್ಥರು ಕೂಡ ಹೇಳ್ತಾ ಇದ್ರು ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರು ಈ ಒಂದು ತನಿಖೆ ಮೇಲೆ, ಒತ್ತಡಗಳು ಯಾವ ರೀತಿ ಪೊಲೀಸರ ಮೇಲೆ ಇತ್ತು, ಅದರ ನಡುವೆಯೂ ಕೂಡ ಪೊಲೀಸರು ಅವರ ಕರ್ತವ್ಯನ ನಿಭಾಯಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅವರು ನೀಡ್ತಾ ಇದ್ರು. ಹೀಗಾಗಿ ಸಹಜವಾಗಿ ಇವರ ಲಿಂಕ್ಗಳನ್ನು ನೋಡ್ತಾ ಇದ್ದರೆ ಆ ಎಲ್ಲ ಅನುಮಾನ ಕೂಡ ಬರುತ್ತೆ. ಹೀಗಾಗಿ ಯಾವುದೇ ಅನುಮಾನ ಬಂದಿದ್ರು ಕೂಡ ಅಥವಾ ಯಾವುದೇ ಒತ್ತಡಗಳಿದ್ರು ಕೂಡ ಪೊಲೀಸರು ಅದಕ್ಕೆ ಬಗ್ಗಬಾರ್ದು. ಯಾಕೆಂದರೆ ಇದು ಒಬ್ಬ ಬಡವನಿಗೆ ಕೊಡಬೇಕಾದಂಥ ನ್ಯಾಯ. ಯಾರು ಕೊಲೆ ಮಾಡಿದ್ರೋ ಅವ್ರ ಕಾಲರ್ ಪಟ್ಟಿ ಹಿಡಿದು ಒಳಗೆ ಬಾಡ್ಸಾಕ್ಬಿಡ್ಬೇಕು. ಇದಂತೂ ಈಗ ಆಗಬೇಕಾಗಿರುವಂಥ ಕೆಲಸ. ಯಾಕೆಂದರೆ ಆ ಬಡವ ಏನಿದ್ದಾನೆ ಆ ಬಡವನಿಗೋಸ್ಕರ ಪೊಲೀಸರು ಕೆಲಸ ಮಾಡಲೇಬೇಕಾಗಿದೆ. ಈಗ ಆ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವರಗಳು ಕೂಡ ಬರ್ತಾ ಇದೆ. ಆಗಲೇ ನಿಮಗೆ ಈ ಕಾರ್ನ ಬಗ್ಗೆ, ವಾಹನಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ರೇಣುಕಾಸ್ವಾಮಿ ಕೊಲೆಗೆ ಬಳಸಿದಂಥ ಕಾರ್ಗಳನ್ನ ಈಗ ಸೀಸ್ ಮಾಡಿರೋ ಬಗ್ಗೆ ವಿವರವನ್ನು ಕೊಡ್ತಾ ಇದ್ವಿ. ಒಟ್ಟು 2 ಕಾರ್ಗಳನ್ನ ಈಗಾಗಲೇ ಸೀಸ್ ಮಾಡಿರುವಂಥ ಪೊಲೀಸರು ಅದರ ಮಾಹಿತಿಯನ್ನು ಮತ್ತೊಮ್ಮೆ ನಿಮಗೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಈ ಕಾರ್ನ ಓನರ್ಗೆ ಸಂಬಂಧಪಟ್ಟಂತೆ ವಿವರ ಅಂತ ಡೀಟೇಲ್ಸ್ಗಳನ್ನ ಆಗಲೇ ಕೊಟ್ವಿ. ಅದರ ಜೊತೆಗೆ ಈಗ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಕಾರ್ನಲ್ಲಿ ಕೆಲವೊಂದಿಷ್ಟು ವಸ್ತುಗಳು ಲಭ್ಯವಾಗಿದೆ. ಅದರ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಮಹಿಳಾ ಬ್ಯಾಗ್, ಅಂದರೆ ಲೇಡೀಸ್ ಬ್ಯಾಗ್ ಕೂಡ ಇದೆ. ಅದರ ಜೊತೆಗೆ ಅಲ್ಲಿ ಮದ್ಯದ ಬಾಟಲ್ ಕೂಡ ಇದೆ. ಮದ್ಯದ ಬಾಟಲ್ ಆಗಲೇ ತೊಗೊಂಡಿದ್ರ, ಖಾಲಿ ಬಾಟ್ಲ್ ಇತ್ತ, ಅದು ಕುಡ್ದಾದ್ಮೇಲೆ ಯಾರು ಅಲ್ಲಿ ತಂದು ಬಿಸಾಡಿದ್ರ, ಏನು ಅದೆಲ್ಲ ವಿವರ ಬರಬೇಕಾಗಿದೆ. ಅಫ್ಕೋರ್ಸ್ ಇದೆಲ್ಲ ಕೂಡ ನೋಡ್ತಾ ಇದ್ರೆ ಇದನ್ನು ಪೊಲೀಸರು ತನಿಖೆಯಲ್ಲಿ ಹೇಗೆ ಬಳಸ್ಕೋತಾರೆ, ಆ ತನಿಖೆಯಲ್ಲಿ ಯಾವ ರೀತಿ ಇದೆಲ್ಲವೂ ಕೂಡ ಇಂಪಾರ್ಟೆನ್ಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಒಂದು ಮಾಹಿತಿ ನೀಡಬೇಕಾಗತ್ತೆ. ಯಾಕೆಂದರೆ ಇದೆಲ್ಲವೂ ಕೂಡ ಅಂದರೆ ಆ ಘಟನೆಗೆ ಸಂಬಂಧಪಟ್ಟಂತೆ ಏನಾದರೂ ಪೂರಕವಾಗಿದ್ದರೆ ಸಹಜವಾಗಿ ಎಲ್ಲವೂ ಸೀಸ್ ಮಾಡಿ ಅದರ ವಿವರವನ್ನು ಕೂಡ ಅಥವಾ ತನಿಖೆಯಲ್ಲಿ ಇವರು ಕೃತ್ಯ ಮಾಡಿದ್ದೇ ಆಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಸಾಬೀತು ಮಾಡೋದ್ರಲ್ಲಿ ಇದೆಲ್ಲವೂ ಕೂಡ ಸಹಕಾರಿ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಲೇಡೀಸ್ ಬ್ಯಾಗ್ ಒಂದು ಸಿಕ್ಕಿದೆ. ಆ ಲೇಡೀಸ್ ಬ್ಯಾಗನ್ನು ನೋಡ್ತಾ ಇದ್ದರೆ ಲೇಡೀಸ್ ಬ್ಯಾಗ್ ಹೇಗೆ ಬಂತು, ಯಾಕೆ ಬಂತು, ಅಲ್ಲಿ ಯಾರಿದ್ರು, ಇನ್ಫ್ಯಾಕ್ಟ್ ಆ ಬ್ಯಾಗ್ ಯಾರಿದ್ದು, ಆಗಲೇ ಪವಿತ್ರ ಗೌಡ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಬ್ಯಾಗ್ಗೂ ಪವಿತ್ರ ಗೌಡ ಅವ್ರಿಗೂ ಯಾವ್ದಾದ್ರು ಲಿಂಕ್ ಇದೆಯಾ, ಇದೆಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಯಾಕೆಂದರೆ ಅಷ್ಟು ಸುಲಭವಾಗಿ ಯಾವುದೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಬ್ಯಾಗ್ ಯಾರದ್ದು ಅನ್ನುವಂಥ ತನಿಖೆ ಆದಮೇಲೆ ಅದಕ್ಕೇನಾದರೂ ಬೇರೆ ಏನಾದರೂ ಲಿಂಕ್ಗಳಿದ್ದರೆ, ಇನ್ಫ್ಯಾಕ್ಟ್ ಇನ್ಯಾರೋ ವ್ಯಕ್ತಿ ಇದ್ದರೂ ಅದರಲ್ಲಿ ಏನೋ ಮಾಹಿತಿ ಏನಾದ್ರು ಇದ್ದರೆ ಆಗಲೂ ಕೂಡ ಪೊಲೀಸರು ಮತ್ತೊಂದು ಆಯಾಮದಲ್ಲಿ ತನಿಖೆ ಮಾಡಬೇಕಾಗತ್ತೆ. ಈ ಬ್ಯಾಗನ್ನೇ ಆಧಾರವಾಗಿ ಇಟ್ಕೊಂಡು ಇನ್ನಷ್ಟು ಆಯಾಮಗಳೇನು ಅಥವಾ ಕೇಸ್ ಡೈವರ್ಟ್ ಆಗಿ ಬೇರೆ ಇನ್ಯಾರು ಒಳಗಡೆ ಬರುವಂಥ ಸಾಧ್ಯತೆ ಇದೆಯಾ ಈ ಕೇಸ್ನ ಪೆರಿಫೆರಿಯಲ್ಲಿ, ಇದೆಲ್ಲವನ್ನೂ ಕೂಡ ನೋಡಬೇಕಾಗುತ್ತೆ. ಒಟ್ಟಲ್ಲಿ ಈಗ ವಸ್ತುಗಳು ಸಿಕ್ಕಿರುವಂಥ ಹಿನ್ನೆಲೆ, ಅದರಲ್ಲೂ ಲೇಡೀಸ್ ಬ್ಯಾಗ್ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಈಗ ತನಿಖೆ ಹೊಸ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಈಗ ಪೊಲೀಸರು ಇದನ್ನೇ ಮುಂದಿಟ್ಕೊಂಡು ತನಿಖೆ ಮಾಡ್ತಾರೆ. ಈ ಕಾರಣಕ್ಕೋಸ್ಕರನೇ ಸೀಸ್ ಮಾಡಿರುವಂಥದ್ದು. ಸೀಸ್ ಮಾಡಾದಮೇಲೆ ಇದರ ವಿವರವನ್ನು ಪಡಿತಾ ಹೋಗ್ತಾರೆ. ಒಂದು ಈಗಾಗಲೇ ವಾಹನ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು ಅದರ ವಿವರವನ್ನು ಈಗಾಗಲೇ ಪಡಲಾಯಿತು. ಒಂದು ಪ್ರದೋಷ್ ಅಂತ, ಈ ಪ್ರದೋಷ್ ಅನ್ನುವಂಥ ವ್ಯಕ್ತಿ ಏನಿದ್ದ ಈತ ರಾಜಕಾರಣಿಗಳ ಹಿಂಬಾಲಕ. ರಾಜಕಾರಣಿಗಳು ಯಾರ್ಯಾರು ಇದ್ದಾರೋ ಅವ್ರ ಜೊತೆಗೆಲ್ಲ ಓಡಾಡ್ತಿರುವಂಥ ದೃಶ್ಯಗಳು ಕೂಡ ಅನೇಕ ಇದೆ. ಜೊತೆಗೆ ಫೋಟೋಗಳು ಕೂಡ ಇದೆ. ಆ ರಾಜಕಾರಣಿಗಳ ಜೊತೆಗೆ ಫೋಟೋ ಹೊಡಿಸ್ಕೊಂಡಿದ್ದು, ರಾಜಕಾರಣಿಗಳಿಗೆ ಸನ್ಮಾನ ಮಾಡಿದ್ದು, ಬೇರೆ ರಾಜ್ಯದ ನಾಯಕರು ಯಾರಿದ್ದಾರೆ ಅವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಂದ ಓಡಾಡಿದ್ದು, ಅದೇ ರೀತಿ ಅದರ ಲಿಂಕು ಕೂಡ ಇದೆ. ಇದರ ಜೊತೆಗೆ ವಿನಯ್ ಎಂಬಂಥ ಇನ್ನೊಬ್ಬ ವ್ಯಕ್ತಿ, ಈಗ ಆರೋಪಿ ಯಾರಿದ್ದಾನೆ ಆತನನ್ನು ಕೂಡ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ಕೂಡ ವಿಚಾರಣೆ ಮಾಡ್ತಾರೆ. ವಿನಯ್ ಎಂಬಾತನಿಗೂ ಕೂಡ ಈ ಒಂದು ಇನ್ಫ್ಯಾಕ್ಟ್ ಜೀಪ್ ಆತನ ಹೆಸರಲ್ಲಿ ಇರುವಂಥದ್ದು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ.
ರೈಟ್. ಇದೇ ರೀತಿ ವಿವರಗಳು ಇನ್ನಷ್ಟು ಬರ್ತಾ ಇದೆ. ಏನೆಲ್ಲ ಬರ್ತಾ ಇದ್ದಾರೆ ವಿವರವನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಯಾಕೆಂದರೆ ಯಾವ ಥರ ಮಾಹಿತಿಗಳು ರವಾನೆ ಆಗ್ತಾರೆ, ಕೆಲವೊಂದಿಷ್ಟು ಆತಂಕಕಾರಿ ಮಾಹಿತಿಗಳು ಕೂಡ ಇದೆ. ಇದ್ರ ಜೊತೆಗೆ ಒಂದು ಕಡೆಗೆ ದರ್ಶನ್ ಕೇಸ್ ಆದರೆ ಇನ್ನು ರಾಜಕಾರಣಕ್ಕೆ ಹೋಗೋಣ.